ಬ್ರ್ಯಾಂಡ್ ಬೆಂಗಳೂರು ನೋಡ್ಬೋದು. ನಮ್ಮ ಬ್ರ್ಯಾಂಡ್ ಬೆಂಗಳೂರು ಹೇಗಿದೆ ಅಂತ. ರಸ್ತೆಯಲ್ಲಿ ಎಲ್ಲೆಲ್ಲೂ ಒಂದೊಂದು ಹಳ್ಳ ಇರುತ್ತೆ, ಆದರೆ ಹಳ್ಳನೇ ರಸ್ತೆ ಆಗಿದೆ ಅಂದರೆ ನಮ್ಮ ಬೆಂಗಳೂರು ಮಾತ್ರ. ಭಾಳ ಪಾಪ ಬೇಜಾರಾಗುತ್ತೆ. ಜನಸಾಮಾನ್ಯರು ತೊಂದರೆ ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ. ಕಾಂಗ್ರೆಸ್ನ ನಂಬಿ ಓಟ್ ಹಾಕಿದ್ದಕ್ಕೆ ಒಳ್ಳೆಯ ಒಂದು ಬಹುಮಾನ ಬೆಂಗಳೂರಿನ ಕರ್ನಾಟಕ ಜನತೆಗೇ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಕಾಂಗ್ರೆಸ್ಗೆ ಓಟ್ ಹಾಕಿದೆ. ಜನ ಬಂದು ನಿಮ್ಮ ಹತ್ರ ಬಂದು ಏನೂ ಕೇಳೋದಿಲ್ಲ. ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳು, ಜನರು ಓಡಾಟಕ್ಕೆ ರೋಡೇ ಸರಿ ಇಲ್ಲ ಅಂದರೆ. ಆಮೇಲೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ, ಇಡೀ ಬೆಂಗಳೂರೇ ಅಗದ್ಬಿಟ್ಟವ್ರೆ. ಎಲ್ಲಿಂದ ನಾವು ತಪ್ಪಿಸ್ಕೊಂಡು ಸರಿಯಾಗಿ ಮನೆಗೆ ಹೋಗಂಗೆ ಇಲ್ಲ. ಎಲ್ಲಾದರೂ ಒಂದು ಕಡೆ ಬೀಳಲೇಬೇಕು, ಅದೇ ಅವ್ರ ಅಜೆಂಡಾ. ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ನಿಮ್ಮ ತಪ್ಪಿಲ್ಲ, ಆದರೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಕಣ್ಣು ಮುಚ್ಚಿ ಕೂತಿದ್ದಾರಾ? ವರ್ಷಾನುಗಟ್ಟಲೆ ರೋಡ್ಗಳು ಈ ಥರ ಇದೆಯಲ್ಲ, ನಾವು ಏನು ಮಾಡಬೇಕು, ಎಂತ ಮಾಡಬೇಕು ಅಂತ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ನೀವು ಪಣ ತೊಟ್ಟಿದ್ದೀರಾ, ಆದರೆ ನಿಮ್ಮ ಕಾರ್ಯಕ್ಕೆ ಮಸಿ ಬಳಿಯುವಂಥ ಕೆಲಸನ ಈ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಮುಂಚೆನೇ ಹಳ್ಳ ಕೊಳ್ಳ, ಮೋರಿ, ಒಳಚರಂಡಿ ಎಲ್ಲನೂ ರೋಡಲ್ಲೇ ಬರುವಂಥ ಬೆಂಗಳೂರು ಮಾಡ್ತಿರೋ ಏನೋ ಅಂತ ನನಗನ್ನಿಸ್ತಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ, ಜನಸಾಮಾನ್ಯರ ತೊಂದರೆಯನ್ನು ದಯವಿಟ್ಟು ತಪ್ಪಿಸಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ನಾಗರಿಕರು ಇದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಬೇಕು. ಎಲ್ಲೇ ಓಡಾಡಿದ್ರೂ ಬಹಳ ಒಂದು ನಿಮ್ಮ ಎಚ್ಚರಿಕೆ ಇರಲಿ. ಎಲ್ಲ ಕಡೆ ಹಳ್ಳ ಇದೆ, ಅದರಲ್ಲೂ ಮಳೆ ಏನಾದರೂ ಬಂದುಬಿಟ್ರೆ ಹಳ್ಳ ಇರೋದು ಗೊತ್ತಾಗಲ್ಲ. ಡೈರೆಕ್ಟಾಗಿ ಇವಾಗ ವೀಡಿಯೋ ನಾನು ಮಾಡ್ತಾಯಿದ್ದೀನಿ, ಮುಂದಿನ ದಿನಗಳು ನಾನೇ ವೀಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಅಂಥ ಹಳ್ಳ ಕೊಳ್ಳೋದಲ್ಲಿ ಬಿದ್ದು ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಯಾರು ಜವಾಬ್ದಾರಿ ಅಂತ ನನ್ನ ಯಕ್ಷ ಪ್ರಶ್ನೆ ಆಗಿದೆ. ಫುಟ್ಪಾತೂ ಅಗದುಬಿಟ್ಟಿದ್ದೀರಾ. ಫುಟ್ಪಾತಲ್ಲಿ ನಡೆಯೋಣ ಅಂದರೆ ಫುಟ್ಪಾತ್ ಇಲ್ಲ, ರಸ್ತೆಯಲ್ಲಿ ನಡೆದರೆ BMTC ಹೊಡೆದು ಸಾಯಿಸ್ತಾನೆ. ಆವಾಗ ಸತ್ತವನು ಕುಟುಂಬಕ್ಕೆ ಏನು ಪರಿಹಾರ ಸಿಗುತ್ತೆ? ಆ ಪರಿಹಾರದಿಂದ ಮನುಷ್ಯ ಮತ್ತೆ ರಿಟರ್ನ್ ಬರ್ತಾನ? ಅವನು BMTC ಹೇಳ್ತಾನೆ, ಸರ್ ಇವ್ರು ರೋಡಲ್ಲಿ ನಡ್ಕೊಂಬಂದು ನಾವು ಹೊಡೆದೆ ಅಂತಾನೆ. ಹಾಗಾದರೆ ಫುಟ್ಪಾತ್ ಅಗದವ್ರ ಪ್ರಾಬ್ಲಮ್ಮು, ಫುಟ್ಪಾತ್ ಅಗದವ್ರ ಮೇಲೆ ಹೇಳೋಣ, ಇಲ್ಲ ನಾವು ರೋಡಲ್ಲಿ ನಡೆದಿದ್ದು ನಮ್ಮ ತಪ್ಪ? ನನಗೇನು ಅರ್ಥ ಆಯ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿಸಿ. ಸರ್ಕಾರ ಆದಷ್ಟು ಬೇಗ ರೋಡ್ಗಳನ್ನೆಲ್ಲ ಸರಿ ಮಾಡಬೇಕು. ನೋಡ್ಬೋದು, ನಾನು ಮಾತಾಡಿಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಟ್ಯಾನರಿ ರಸ್ತೆ, ನಾಗರವಾರ, ವೆಂಕಟೇಶ್ಪುರಕ್ಕೆ ಸೇರುತ್ತೆ ಈ ರಸ್ತೆ. ಭಾಳ ಅನ್ಯಾಯವಾಗಿದೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ.